ಭಾಗವತದಲ್ಲಿ ವೈಖಾನಸ, ವಾಲಕಿಲ್ಯ, ಉದುಂಬರಾಹ, ಫೇನಪಾಹ ಅಂತ ಹೀಗೆಲ್ಲ ಕೆಲವು ಶಬ್ದಗಳಿವೆ. ಅದಕ್ಕೆ ಏನರ್ಥ, ಅದನ್ನು ಹೇಗೆ ನಾವು ವಿವರಿಸಬೇಕು? ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನಗಳಲ್ಲಿ ಒಂದು ರೀತಿ ಬೇರೆ ಇದೆ. ಮತ್ತೆ ಆ ಭಾಗವತದ ಕೆಲವು ವ್ಯಾಖ್ಯಾನಗಳಲ್ಲಿ, ಶ್ರೀಧರ ಸ್ವಾಮಿ ಅವರಾದ ವ್ಯಾಖ್ಯಾನಗಳಲ್ಲಿ ಕೆಲವು ಬೇರೆ ಅಂಶಗಳು ಕಾಣಿಸ್ತವೆ. ಮತ್ತೆ ತಾತ್ಪರ್ಯದಿಂದಲೇ ಅದಕ್ಕೆ ಕೆಲವು ಭಿನ್ನವಾದ ಅರ್ಥಗಳನ್ನೇ ಹೇಳಿದೆ. ಅದನ್ನ ಈಗ ನಾವು ನೋಡಬೇಕಾಗಿದೆ. ವೈಖಾನಸರು ಅಂದ್ರೆ ವಾನಪ್ರಸ್ಥ ಅನ್ನುವ ಅರ್ಥವು ಕೂಡ ಕೆಲವು ಕೋಶದಲ್ಲಿ ಕಂಡು ಬರ್ತದೆ. ಉದುಂಬರ ಅಂದ್ರೆ ಕುಷ್ಠರೋಗ, ಒಂದು ಕುಷ್ಠರೋಗದ ಒಂದು ಪ್ರಭೇದ, ಮತ್ತೆ ಷಂಡ ಅಂತ ಕೆಲವು ಅರ್ಥಗಳಿವೆ. ಈ ಭಾಗವತದ 3ನೇ ಸ್ಕಂಧ 12ನೇ ಅಧ್ಯಾಯ 43ನೇ ಶ್ಲೋಕ ಇದು. ಅದರಲ್ಲಿ ಶ್ರೀಧರ ಸ್ವಾಮಿ ಅಂತ ವ್ಯಾಖ್ಯಾನದ ಮಾಡುವವರ ಪ್ರಕಾರ ವೈಖಾನಸಾಹ ಅಕೃಷ್ಟಪಚ್ಯ ವೃತ್ತಯ, ಉಳುಮೆ ಮಾಡದೆ ಯಾವ ಪದಾರ್ಥ ಬೆಳೀತದೆ ಅದನ್ನ ಮಾತ್ರ ತಿಂದು ಬದುಕುವವರು. ಕೃಷ್ಟಪಚ್ಯ ಅಂದ್ರೆ ಉಳುಮೆ ಮಾಡಿದ ಬಳಿಕ ಬೆಳೆಯುವಂಥದ್ದು. ಉಳುಮೆ ಮಾಡದೆ ತಾನಾಗಿ ನೈಸರ್ಗಿಕವಾಗಿ ಬೆಳೆದದ್ದನ್ನು ಉಣ್ಣುವವರು. ವಾಲಕಿಲ್ಯಾಹ ನವೇ ಅನ್ನೇ ಲಬ್ಧೆ ಪೂರ್ವ ಸಂಚಿತ ಅನ್ನ ತ್ಯಾಗಿನಃ, ಒಂದಿಷ್ಟನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಹೊಸ ಅನ್ನ ಸಿಕ್ಕರೆ ಹಳೆಯದನ್ನು ಬಿಟ್ಟು ಬಿಡ್ತಾರೆ, ಅಂಥವ್ರನ್ನ ವಾಲಕಿಲ್ಯರು ಅನ್ಬೇಕು. ಔಡುಂಬರಾಹ ಅಂದ್ರೆ ಬೆಳಗಾಗಿ ಎದ್ದು ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಅನಿಸ್ತದೋ, ಯಾವ ದಿಕ್ಕು ಮೊದಲು ಅವ್ರ ಕಣ್ಣಿಗೆ ಬೀಳ್ತದೋ, ಯಾಮ್ ದಿಶಂ ಪ್ರಥಮಂ ಪಶ್ಯಂತಿ ತಥ ಆಹೃತೈ ಫಲಾದಿಭಿ ಜೀವಂತಃ, ಆ ದಿಕ್ಕಿನಲ್ಲೇ ಹೋಗಿ ಹಣ್ಣು ಇತ್ಯಾದಿ ಏನು ಸಿಗ್ತಾವೋ ಅದನ್ನು ತಂದು ಬದುಕುವವರು. ಫೇಣಪಾಹ ಅಂತ ಕೂಡ ಪಾಠ ಇದೆ. ಸ್ವಯಂ ಪತಿತೈ ಫಲಾದಿಭಿ ಜೀವಂತಹ, ತಾವೇ ಬಿದ್ದಂತಹ ಹಣ್ಣು ಮೊದಲಾದವುಗಳನ್ನ ಅನುಸರಿಸಿ ಬದುಕುವಂಥವ್ರು ಅಂತ ಅದರ ತಾತ್ಪರ್ಯ ಇದೆ. ತಾವು ಕಿತ್ತಬಾರದು ಗಿಡದಿಂದ, ತಾವಾಗಿ ಬಿದ್ದದನ್ನು ಅವಲಂಬಿಸಿ ಬದುಕುವವರು ಅಂತ ಹೀಗೆ ಅರ್ಥ ಇದೆ. ಇದಕ್ಕೆ ಸ್ಪಷ್ಟವಾದ ಒಂದು ವಿವರಣೆಯನ್ನು ಆಚಾರ್ಯರು ಅದರ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ವೈಖಾನಸಾಹ ಮೂಲಭಕ್ಷಾಹ ಫಲಭಕ್ಷಾ ಉದುಂಬರಾಹ ವಾಲಕಿಲ್ಯಾಹ ಸರ್ವಭಕ್ಷಾಹ ಫೇನಪಾಹ ವತ್ಸಫೇನಪಾಹ ಅಂತ. ಇದು ವ್ಯಾಸಸ್ಮೃತಿಯ ಉದಾಹರಣೆ. ಆ ದೃಷ್ಟಿಯಿಂದ ವೈಖಾನಸರು ಅಂದ್ರೆ ಗಡ್ಡೆ, ಗೆಣಸು ಮೊದಲಾದನ್ನು ತಿಂದು ಬದುಕುವವರು. ಹಣ್ಣು ಹಂಪಲು ತಿಂದು ಬದುಕುವವರು ಈ ಉದುಂಬರರು ಅಂತನ್ನುವರು. ಉದುಂಬರರು ಹಣ್ಣು ಹಂಪಲು ತಿಂದು ಬದುಕುವವರು. ವಾಲಕಿಲ್ಯರು ಅಂತಂದ್ರೆ ಸರ್ವಭಕ್ಷಕರು, ತಾವು ಯಾವುದು ಸಿಗ್ತದೆ ಎಲ್ಲವನ್ನೂ ತಿಂದು ಬದುಕುವಂಥವ್ರು. ಇಂಥದೇ ಬೇಕು ಅಂಥದೇ ಬೇಕು ಅಂತ ಯಾವುದೇ ಒಂದು ಅವರಿಗೆ ಹಠ ಏನಿಲ್ಲ, ಅದನ್ನ ಅವಲಂಬಿಸಿ ಬದುಕುವವರು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಫೇನಪಾಹ ವತ್ಸ ಫೇನಪಾಹ, ಫೇನಪರು ಅಂತಂದ್ರೆ ಈ ಕರು ತನ್ನ ತಾಯಿಯ ಕಡೆಯಿಂದ ಏನನ್ನ ಹಾಲನ್ನು ಕುಡಿತದೆ, ಅದಾದ ಬಳಿಕ ಅಲ್ಲಿ ಅದ್ರ ಬಾಯಿಂದ ಏನು ನೊರೆ ಬರ್ತದೆ, ಆ ನೊರೆಯನ್ನೇ ಅವಲಂಬಿಸಿ ಬದುಕುವಂಥವ್ರು ಈ ಫೇನಪರು ಅಂತ ಕರೆಸ್ಕೋತಾರೆ. ವೈಖಾನಸರು ಅಂತಂದ್ರೆ ಗಡ್ಡೆ ಗೆಣಸು ಎಲ್ಲವನ್ನೂ ತಿಂದು ಬದುಕುವಂಥವ್ರು. ಅದು ಅಕೃಷ್ಟಪಚ್ಯ ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿದೆ. ಉಳುಮೆ ಮಾಡದೆ ಬೆಳೆದದ್ದನ್ನ ತಿಂದು ಬದುಕುವವರು ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆಚಾರ್ಯ ಹೇಳಿದ್ದಕ್ಕೂ ಅದಕ್ಕೂ ಹೋಲಿಕೆ ಬರಬಹುದು. ಆದ್ರೂ ಮುಖ್ಯವಾಗಿ ಗಡ್ಡೆ ಗೆಣಸು ತಿಂದು ಬದುಕುವವರು ಅಂತ ಅದರ ತಾತ್ಪರ್ಯ. ಉದುಂಬರರು ಅಂತಂದ್ರೆ ಯಾವ ದಿಕ್ಕಿಗೆ ಹೋಗಿ ಮೊದಲು ಕಾಣ್ತದೋ ಅಲ್ಲಿಂದ ಹಣ್ಣುಗಳನ್ನು ತರುವವರು. ಹಣ್ಣು ಹಂಪಲು ಫಲಾದಿಬಿಹಿ ಜೀವಂತಹ ಅಂತ ಹೇಳಿದ್ದಾರೆ. ಹಣ್ಣು ಹಂಪಲು ಮಾತ್ರ ತಿಂದು ಬದುಕುವವರಿಗೆ ಉದುಂಬರರು ಅಂತ ಆಚಾರ್ಯರು ವ್ಯತ್ಯಾಸ ಹೇಳಿದ್ದಾರೆ. ಈ ಅರ್ಥವನ್ನು ಗ್ರಹಿಸಬೇಕು. ವಾಲಖಿಲ್ಯರು ಅಂತಂದ್ರೆ ಹಳೆಯ ಅನ್ನವನ್ನು, ಸಂಗ್ರಹೀತವಾದ ಹಳೆಯ ಆಹಾರ ಪದಾರ್ಥವನ್ನು ತ್ಯಜಿಸಿ ಹೊಸದನ್ನು ಸ್ವೀಕಾರ ಮಾಡುವವರು ಅಂತ. ಸರ್ವವನ್ನು ತಿನ್ನುವವರು ಅಂತ ಆಚಾರ್ಯರು ಅದಕ್ಕೆ ಅರ್ಥ ಹೇಳಿದ್ದಾರೆ. ಹೀಗೆ ವ್ಯತ್ಯಸ್ತವಾದ ಅರ್ಥಗಳಿವೆ, ಅದನ್ನ ನಾವು ಗಮನಿಸಬೇಕು.